मैं कभी कभी ये जो गौरक्षा के नाम पर कुछ लोग अपनी दुकानें खोल करके बैठ गए हैं, मुझे इतना गुस्सा आता है। गौ भक्त अलग है, गौ सेवक अलग है, और सचमुच में वो गौ सेवक है तो मैं उनसे आग्रह करता हूं, एक काम कीजिए। सबसे ज्यादा गायें कत्ल के कारण मरती नहीं है, प्लास्टिक खाने से मरती है। आपको जानकर के हैरानी होगी जी, गाय कूड़े कचरे में प्लास्टिक खा जाती है और उसका परिणाम होता है कि गाय मर जाती है। ನಾನು ಕೂಡ ಒಂದು ದೇಶದ ಪವಿತ್ರವಾದಂಥ ವಿಚಾರದ ಬಗ್ಗೆ ನಾವು ನಿರಾಸಕ್ತಿ ತೋರಿಸಬಾರ್ದು, ಹಠಕ್ಕೆ ಬೀಳಬಾರ್ದು. ಗೋಮಾಂಸ ಯಾರು ತಿನ್ನಲ್ಲ ಅನ್ನೋದು ಕ್ಲಾರಿಟಿ. ಹಸುವಿನ ಮಾಂಸ ತಿನ್ನೋದೇ ಆದರೆ ಅವ್ರ ವಿರುದ್ಧ ಕೂಡ ನಾವು ನಿಲ್ತೀವಿ. ನೋ ಡೌಟ್, ಕೆಚ್ಚಲು ಇರುವಂಥ ಹಾಲು ಕೊಡುವ ಹಸುವನ್ನು ಯಾರು ಕಡಿಯಲ್ಲ ರೀ, ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತಾರೆ. ಗೋರಕ್ಷಣೆ ಹೆಸರಿನಲ್ಲಿ ಒಂದಿಷ್ಟು ಕ್ರೈಮ್ಗಳನ್ನು ಮಾಡೋದು. ಪ್ರಧಾನಿ ಆದ ಮೇಲೆ 2014 ನಂತರ ಇವೆಲ್ಲದೂ ಜಾಸ್ತಿ ಆಗಿರೋದು. ಈ ದಲಿತರು, ಮುಸ್ಲಿಮರು, ಇತರ ಸಮುದಾಯಗಳ ವ್ಯಕ್ತಿಗಳ ಮೇಲೆ ದಾಳಿ, ಲಿಂಚಿಂಗ್, ಮಾಬ್ ಲಿಂಚಿಂಗ್ ಅಂತಿರೋದು, ಹೊಡೆಯೋದು, ಕೊಲೆ ಮಾಡೋದು, ಅನೇಕ ಕ್ರೈಮ್ಗಳು 2014 ನಂತರನೇ ಹೆಚ್ಚಾಗಿರೋದು. ಇವೆಲ್ಲವೂ ಕಾನೂನು ಬಾಹಿರ. ಕೆಲವು ನಾಯಿಕೊಡೆಗಳ ಬಗ್ಗೆ ಮಾತಾಡಿನೇ ಅವ್ರಿಗೆ ಪ್ರಚಾರ ಕೊಟ್ಟು ಹೀರೋ ಮಾಡಿಬಿಟ್ಟಿದ್ದೀವಿ. ಆ ನಾಯಿಕೊಡೆಗಳ ಬಗ್ಗೆ ಮಾತನಾಡದೆ ಜನರಿಗೆ ಅವೇರ್ನೆಸ್ ಮೂಡಿಸುವ ಕೆಲಸ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ, ನಮ್ಮ ಟೀಮ್ ತೀರ್ಮಾನ. ಹಲೋ, ನಮಸ್ಕಾರ. ವಾವ್ ಮೋದಿ, ವಾವ್. ವಿಚಾರ ಏನೇ ಇರಲಿ, ಅಸಮಾಧಾನಗಳು ಏನೇ ಇರಲಿ, ನರೇಂದ್ರ ಮೋದಿಯವರು ಈ ಸೋ ಕಾಲ್ಡ್ ಗೋರಕ್ಷಕರಿಗೆ ಹೇಗೆ ಕ್ಯಾಕರ್ಸ್ ಉಗಿದಿದ್ದಾರೆ ಅಂದರೆ, ಅವರ ಮುಖವಾಡವನ್ನು ಹೇಗೆ ಕಳಚಿಟ್ಟು ಕೌಂಟರ್ ಕೊಟ್ಟಿದ್ದಾರೆ ಅಂದರೆ, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕರೆ ಕೊಟ್ಟಿದ್ದಾರೆ. ಈ ಗೋರಕ್ಷಕರ ಮೂಲ ಪತ್ತೆ ಹಚ್ಚಿ ಅವರ ಮುಖವಾಡವನ್ನು ಬಯಲಿಗೆಳೆರಿ. ಗೋ ಭಕ್ತಿ ಬೇರೆ, ಗೋ ಸೇವೆ ಬೇರೆ, ಗೋರಕ್ಷಣೆ ಹೆಸರಿನಲ್ಲಿ ಗೋ ಹೋರಾಟಗಾರರು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಹಾವಳಿ ಇಡ್ತಾರೋ, ಅವರ ರಾತ್ರಿಯ ಕಸಬುಗಳೇ ಬೇರೆ, ಹಗಲಿನ ಪೋಷಾಕುಗಳೇ ಬೇರೆ. ನರೇಂದ್ರ ಮೋದಿ ಅವರು ಹೇಳಿದಪ್ಪ, ನಾವು ಹೇಳ್ತಾ ಇದ್ವಿ ಇದನ್ನು, ನಾವು ದಶಕಗಳಿಂದ ಇದನ್ನೇ ಹೇಳ್ತಾ ಇದ್ದೀವಿ. ನಮ್ಮಂಥವರು ಹಲವಾರು ದಶಕಗಳಿಂದ ಇದನ್ನೇ ಮಾತಾಡ್ತಾ ಬಂದಿದ್ದೀವಿ. ನರೇಂದ್ರ ಮೋದಿಯವರು ಈಗ ಹೇಳಿದರೆ, ಈ ಗೋರಕ್ಷಣೆಯ ಹೆಸರಿನಲ್ಲಿ ಹಾವಳಿ ಇಡುವವರು, ಮುಖವಾಡ ಧರಿಸಿಕೊಂಡವರು, ಪೋಷಾಕು ಧರಿಸಿದವರು, ಇವರ ರಾತ್ರಿಯ ಕಸುಬುಗಳೇ ಬೇರೆ. ನಮ್ಮಲ್ಲೂ ಸಿಕ್ಕಾಪಟ್ಟೆ ಗೋರಕ್ಷಕರು ಅಂತ ಹೇಳ್ಬಿಟ್ಟು ಓಡಾಡ್ತಾರೆ. ರಾತ್ರಿ ಎಲ್ಲ ಪಿಂಪ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಅವರೆಲ್ಲ. ನಿಮಗೆ ಗೊತ್ತಿದೆ, ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ನಮ್ಮ ಟೀಮ್ ಡಿಸೈಡ್ ಮಾಡಿಬಿಟ್ಟಿದೆ. ಕೆಲವು ನಾಯಿಕೊಡೆಗಳ ಬಗ್ಗೆ ಮಾತಾಡಿನೇ ಅವ್ರಿಗೆ ಪ್ರಚಾರ ಕೊಟ್ಟು ಹೀರೋ ಮಾಡಿಬಿಟ್ಟಿದ್ದೀವಿ. ಆ ನಾಯಿಕೊಡೆಗಳ ಬಗ್ಗೆ ಮಾತನಾಡದೆ ಜನರಿಗೆ ಅವೇರ್ನೆಸ್ ಮೂಡಿಸುವ ಕೆಲಸ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನ, ನಮ್ಮ ಟೀಮ್ ತೀರ್ಮಾನ. ಪುಕ್ಕಟೆ ನಾವು ಈ ತಲೆ ಹಿಡಕರನ್ನೆಲ್ಲ ಪ್ರಚಾರ ಮಾಡ್ಕೊಂಡು, ಈ ಆ್ಯಂಟಿ ಎಲಿಮೆಂಟ್ಸ್ಗಳನ್ನೆಲ್ಲ ಪ್ರಚಾರ ಮಾಡಿಕೊಂಡು, ಗೋರಕ್ಷಕರು ಅಂಥೇಳಿ ಗೋರಕ್ಷಣೆ ಹೆಸರಿನಲ್ಲಿ ಹಾವಳಿ ಇಡುತ್ತಾ ಕೊಲೆಗಳನ್ನು ಮಾಡ್ತಾ, ನೋಡಿ ಇದ್ರಿಶ್ ಪಾಷಾ ಅಂತ ಹೇಳ್ಬಿಟ್ಟು ನಮ್ಮ ರಾಮನಗರದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಮರ್ಡರ್ ಆಯಿತು. ಆ ಕೇಸ್ ಕೂಡ ಈ ಗೋರಕ್ಷಕರ ಮೇಲಿದೆ. ಇವರ ರಾತ್ರಿ ವೃತ್ತಿ ಏನು, ಪ್ರವೃತ್ತಿ ಏನು, ಎಲ್ಲವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಿಡಿಸಿಟ್ಟಿದ್ದಾರೆ. ಅದೇನಂತ ಕೇಳಿಸ್ಕೊಂಡು ಬರ್ರಪ್ಪ ಒಂದ್ಸಲ. मैं कभी कभी ये जो गौरक्षा के नाम पर कुछ लोग अपनी दुकानें खोल करके बैठ गए हैं, मुझे इतना गुस्सा आता है। गौ भक्त अलग है, गौ सेवक अलग है। मैंने देखा है कि कुछ लोग जो पूरी रात एंटी सोशल एक्टिविटी करते हैं, कुछ लोग, लेकिन दिन में गौरक्षक का चोला पहन लेते हैं। मैं राज्य सरकारों को अनुरोध करता हूं कि ऐसे जो स्वयंसेवी निकले हैं, अपने आप को बड़ा गौरक्षक मानते हैं, उनका जरा डोजियर तैयार करो। 70-80% ऐसे निकलेंगे जो ऐसे गोरख धंधे करते हैं जो समाज स्वीकार नहीं करता है, लेकिन अपनी उस बुराइयों को से बचने के लिए ये गौरक्षा का चोला पहन करके निकलते हैं. ಈ ಗೋರಕ್ಷಕರ ಮುಖವಾಡವನ್ನು ಕಳಚಿ, ಪೋಷಾಕುಗಳನ್ನು ಕಳಚಿ, ಗೋರಕ್ಷಣೆ ಹೆಸರಿನಲ್ಲಿ ಏನೆಲ್ಲ ಮಾಡ್ತಾರೆ ಇವರು, ಈ ನಿರುದ್ಯೋಗಿಗಳು, ಈ ಕ್ರೈಮ್ ಎಲಿಮೆಂಟ್ಸ್ಗಳು, ಈ ರೌಡಿಗಳು, ಪುಂಡ್ರು, ತಲೆ ಹಿಡುಕರು, ಅರ್ಥ ಆಗ್ಬಿಟ್ಟಿದೆ ಅವರಿಗೆ. ಇಡೀ ದೇಶದಲ್ಲಿ ಆಗ್ತಿರುವಂತಹ ಗೋರಕ್ಷಣೆ ಹೆಸರಿನಲ್ಲಿ ನಡೆಯುವಂತಹ ದಂಧೆ
ದಂಧೆ, ಮಾಫಿಯಾ, ರೌಡಿಸಮ್, ಈ ಕಿರಾತಕರ ಹೊಟ್ಟೆಪಾಡಿನ ರೂಟ್ಗಳು, ಕ್ರೈಮ್ಗಳು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಅರ್ಥ ಆಗಿದೆ. ಜಾಗತಿಕವಾಗಿ ಉತ್ತರದಾಯಿಗಳು ಕಂಡ್ರಿ ಪ್ರಧಾನಿಗಳು. ಯಾವುದೋ ಸ್ಟೇಟಿನ ಮುಖ್ಯಮಂತ್ರಿಯಾಗಿ ಮಾತಾಡೋದಕ್ಕೂ ಪ್ರಧಾನಿಯಾಗಿ ಯೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಾಗೆ ಒಂದು ಮಾತನ್ನು ಹೇಳ್ತಾರಲ್ಲಿ, ಅದೇನು ಅನ್ನೋದನ್ನು ಸ್ವಲ್ಪ ನೋಡ್ಕೊ ಬನ್ನಿ. और सचमुच में वो गौ सेवक है तो मैं उनसे आग्रह करता हूं, एक काम कीजिए, सबसे ज्यादा गायें कत्ल के कारण मरती नहीं है, प्लास्टिक खाने से मरती है. आपको जानकर के हैरानी होगी, गाय कूड़े कचरे में प्लास्टिक खा जाती है और उसका परिणाम होता है कि गाय मर जाती है. ಈ ದೇಶದಲ್ಲಿ ಗೋವುಗಳು ಕಟಾವು ಮಾಡೋದ್ರಿಂದ ಹೆಚ್ಚು ಸಾಯ್ತಾ ಇಲ್ಲ, ಬದಲಿಗೆ ಪ್ಲಾಸ್ಟಿಕ್ ಗಳನ್ನ ತಿಂದು ಹೆಚ್ಚು ಸಾಯ್ತಾ ಇದ್ದಾವೆ. ವಾವ್ ಮೋದಿ ವಾವ್. ಬರೀ ಒಣ ವಿಮರ್ಶೆಗಳು ಮಾಡ್ತಾ ಇರೋದು ಬೇಡ. ನಾವು ಒಂದು ಒಳ್ಳೇದು ಮಾತಾಡ್ತಿದಾರಾ, ಸರಿಯಾದ ವಿಚಾರ ಹೇಳ್ತಿದಾರಾ, ಅಲ್ಲಿಗೆ ನಾವು ಫಿಕ್ಸ್ ಆಗ್ಬಿಡ್ಬೇಕು. ಆ ಪ್ರೊಪಗಂಡಗಳನ್ನೆಲ್ಲ ಮಾತಾಡ್ಬಿಟ್ಟು ನಾವು ಕಾಂಗ್ರೆಸ್ ಥರ ಮಾತಾಡೋದು ಬೇಡ. ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಮೈನಾರಿಟಿಗೆ ನಾವು ನೋಡ್ತಾನೆ ಇದೀವಲ್ಲ, ಅದು ಬೇರೆ, ಅದೇನು ಬೇಕಾದ್ರೆ ಇರಲಿ. ಗೋರಕ್ಷಕರ ಏನು ಸ್ವಲ್ಪ ಕ್ರೈಮ್ ಮಾಡಿದ್ರನ್ರ ನೀವು? ಕರ್ನಾಟಕದಲ್ಲಿ ಇದ್ರೇಶ್ ಭಾಷೆ ನೋಡಿದ್ರಿ. ಗೋರಕ್ಷಣೆ ಹೆಸರಿನಲ್ಲಿ ಅದಷ್ಟು ಸಾವಿರ ಕೃತ್ಯಗಳು ನಡೆದೋಯ್ತು ಈ ದೇಶದಲ್ಲಿ. ಭಾರತ ದೇಶದಲ್ಲಿ ಹಸುವನ್ನ ಪೂಜನೀಯ ಭಾವದಲ್ಲಿ ನೋಡ್ತೀವಿ, ಪೂಜೆ ಮಾಡ್ತೀವಿ, ಪವಿತ್ರ ಅಂತ ಪರಿಗಣಿಸ್ತೀವಿ. ನೀವೊಂದು ಕ್ಲಾರಿಟಿ ಇರಲಿ, ಹಸುವನ್ನು ಯಾವುದೇ ಕಾರಣಕ್ಕೂ ಯಾರು ತಿನ್ನಲ್ಲ. ಮುಸಲ್ಮಾನರು ತಿನ್ನಲ್ಲ, ದಲಿತರು ತಿನ್ನಲ್ಲ, ಗೋಮಾಂಸ ಪ್ರಿಯರು ಅಂತ ಇರ್ತಾರಲ್ಲ ಅವ್ರು ಯಾರು ಕೂಡ ಹಸು ತಿನ್ನಲ್ಲ. ಅದು ಎತ್ತಿನ ಮಾಂಸ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈ ದೇಶದಿಂದ ಸಿಕ್ಕಾಪಟ್ಟೆ. ಈಗಲೂ ಕೂಡ ನಾವು ನಂಬರ್ 2 ಸ್ಥಾನದಲ್ಲಿದ್ದೀವಿ. ನಾನು ಕೂಡ ಒಂದು ದೇಶದ ಪವಿತ್ರವಾದಂಥ ವಿಚಾರದ ಬಗ್ಗೆ ನಾವು ನಿರಾಸಕ್ತಿ ತೋರಿಸ್ಬಾರ್ದು, ಹಠಕ್ಕೆ ಬೀಳಬಾರ್ದು. ಗೋಮಾಂಸ ಯಾರು ತಿನ್ನಲ್ಲ ಅನ್ನೋದು ಕ್ಲಾರಿಟಿ. ಹಸುವಿನ ಮಾಂಸ ತಿನ್ನೋರಿದ್ರೆ, ತಿನ್ನೋದೇ ಆದರೆ ಅವ್ರ ವಿರುದ್ಧ ಕೂಡ ನಾವು ನಿಲ್ತೀವಿ. ನೋ ಡೌಟ್. ಕೆಚ್ಚಲು ಇರುವಂಥ ಹಾಲು ಕೊಡುವ ಹಸುವನ್ನು ಯಾರು ಕಡಿಯಲ್ಲ ರೀ, ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತಾರೆ. ಗೋರಕ್ಷಣೆ ಹೆಸರಿನಲ್ಲಿ ಒಂದಿಷ್ಟು ಕ್ರೈಮ್ಗಳನ್ನು ಮಾಡೋದು. ಪ್ರಧಾನಿ ಆದ ಮೇಲೆ 2014 ನಂತರ ಇವೆಲ್ಲದೂ ಜಾಸ್ತಿ ಆಗಿರೋದು. ಈ ದಲಿತರು, ಮುಸ್ಲಿಮರು, ಇತರ ಸಮುದಾಯಗಳ ವ್ಯಕ್ತಿಗಳ ಮೇಲೆ ದಾಳಿ, ಲಿಂಚಿಂಗ್, ಮಾಬ್ ಲಿಂಚಿಂಗ್ ಅಂತಾರೆ ಅದನ್ನು, ಹೊಡೆಯೋದು, ಕೊಲೆ ಮಾಡೋದು, ಅನೇಕ ಕ್ರೈಮ್ಗಳು 2014 ನಂತರನೇ ಹೆಚ್ಚಾಗಿರೋದು. ಇವೆಲ್ಲವೂ ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ 2018ರಲ್ಲಿ ಇಂತಹ ಮಾಬ್ ಲಿಂಚಿಂಗ್ಗಳನ್ನು ಖಂಡಿಸಿ ರಾಜ್ಯಗಳಿಗೆ ತಡೆಗಟ್ಟುವಂಥ ನಿರ್ದೇಶನಗಳನ್ನು ಕೊಟ್ಟಿತ್ತು. 2015ರಿಂದ 2018ರವರೆಗೂ ಸುಪ್ರೀಂ ಕೋರ್ಟ್ ಈ ಕೇಸ್ ತಗೊಳ್ಬೇಕಾದ್ರೆ ಕನಿಷ್ಠ 44 ಜನ ಸಾವಿಗೀಡಾಗಿದ್ದಾರೆ. ಇವತ್ತಿನವರೆಗೂ ಅದೆಷ್ಟು ಜನ ಸತ್ತೋಗಿದ್ರು ಅಂತ ಲೆಕ್ಕಕ್ಕಿಲ್ಲ. 44 ಜನರಲ್ಲಿ 36 ಜನ ಮುಸ್ಲಿಮರು. ಉಳಿದವ್ರು ಯಾರು ಗೊತ್ತಾ? ಮುಸ್ಲಿಮರು ಅಂತ ಹೇಳಿಬಿಟ್ಟು ಇವರು ಹೊಡೆದು ಸಾಯಿಸಿದ ಮೇಲೆ ಗೊತ್ತಾಗಿತ್ತು ಇವರು ಕೊಂದಿದ್ದು ಮುಸ್ಲಿಮರಲ್ಲ, ಅವರು ದಲಿತರು ಅಂತ ಹೇಳಿ. ನಿಮಗೆ ಗೊತ್ತಿದೆ, 2015 ಸೆಪ್ಟೆಂಬರ್ 28ರಂದು ಉತ್ತರ ಪ್ರದೇಶದ ದಾದ್ರಿಲಿ ಮೊಹಮ್ಮದ್ ಅಖ್ಲಾಕ್ ಅಂತ 52 ವರ್ಷದ ಮುಸ್ಲಿಂ ವ್ಯಕ್ತಿ, ಅವರ ಮನೆಗೆ ಒಂದು ಗುಂಪು ದಾಳಿ ಮಾಡಿ ಇಟ್ಟಿಗೆ ಹಾಗೂ ಕೋಲುಗಳಿಂದ ಹೊಡೆದು ಕೊಲೆ ಮಾಡುತ್ತೆ. ಅವ್ರ ಮನೇಲಿ ದನದ ಮಾಂಸವನ್ನು ಇಟ್ಟಿದ್ದಾರೆ ಅಂತೇಳಿ. ಆದರೆ ಕಡೆಗೆ ಲ್ಯಾಬ್ ರಿಪೋರ್ಟ್ನಲ್ಲಿ ಅದು ದನದ ಮಾಂಸ ಅಲ್ಲ, ಕುರಿ ಮಾಂಸ ಅಂತ ಹೇಳ್ಬಿಟ್ಟು ವರದಿ ಬರುತ್ತೆ. ಹಾಗೆ ಜಾರ್ಖಂಡ್ನಲ್ಲಿ ಮೊಹಮ್ಮದ್ ಮಜ್ಲೂಮ್ ಅನ್ಸಾರಿ, ರಾಜಸ್ಥಾನದಲ್ಲಿ ಬೆಹುಲು ಖಾನ್, ರಕ್ಬರ್ ಖಾನ್, ಹಾಪುರ್ನಲ್ಲಿ ಕಾಸಿಂ, ನಾಸಿಕ್ನಲ್ಲಿ ಲುಕ್ಮಾನ್, ಫರೀದಾಬಾದ್ನಲ್ಲಿ ಆರ್ಯನ್ ಮಿಶ್ರಾ. ಇವನು ಹಿಂದೂ ಬ್ರಾಹ್ಮಣ ಯುವಕ ಆಗಿದ್ದ. ಗೋರಕ್ಷಕರು ಚೇಸ್ ಮಾಡಿ ಗುಂಡು ಹೊಡೆದು ಕೊಲೆ ಮಾಡ್ತಾರೆ, ಅವನು ಮುಸ್ಲಿಂ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಸಬೀರ್ ಮಲಿಕ್ ಅನ್ನೋನು ಕೂಡ ಲಿಂಚಿಂಗ್ ಮಾಡ್ತಾರೆ. ಹಾಗೆ ಮೊರಾದಾಬಾದ್ನಲ್ಲಿ ಮೊನ್ನೆ ಶಾಹಿದೀನ್ ಕುರೇಶಿಯನ್ನು ಹೊಡಿತಾರೆ. ಕರ್ನಾಟಕದಲ್ಲಿ ಇದ್ರಿಶ್ ಪಾಷನ ಕೊಲೆ ಮಾಡ್ತಾರೆ. 1881ರಲ್ಲಿ ದಯಾನಂದ ಸರಸ್ವತಿಯವರು ಈ ಗೋರಕ್ಷಣೆಯ ಬಗ್ಗೆ ಒಂದು ಅಭಿಯಾನ ಶುರು ಮಾಡ್ತಾರೆ. ಗೋ ರಕ್ಷಣೆ ಮಾಡಬೇಕು, ಗೋ ಪವಿತ್ರ, ಅದನ್ನು ಕಡಿದು ತಿನ್ನೋದಾಗಲಿ ಇನ್ನೋದಾಗಲಿ ಮಾಡಬಾರ್ದು. ಇಟ್ಸ್ ಎ ವೆರಿ ಗುಡ್ ಟಾಪಿಕ್. ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅವೇರ್ನೆಸ್ ಮೂಡಿಸೋ ಕೆಲಸ. ಮಹಾತ್ಮ ಗಾಂಧೀಜಿಯವರು ಕೂಡ ಗೋರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ, ಶಾಂತಿ, ಪ್ರೀತಿ, ಅಹಿಂಸೆಯ ಮಾರ್ಗದ ಮೂಲಕ. ಆದರೆ 2012ರ ನಂತರ ಈ ಭಾರತೀಯ ಗೋರಕ್ಷಕ ದಳ ಅಂತೇಳಿ ಗೋರಕ್ಷಕರೆಲ್ಲ ಬೀದಿಗಿಳಿದು ಅಕ್ಷರಶಃ ಪೊಲೀಸ್ಗಿರಿ, ಅನೈತಿಕ ಪೊಲೀಸ್ಗಿರಿ ಮಾಡೋದಕ್ಕೆ ಶುರು ಮಾಡಿದ್ರು. ಗೋ ಸಾಗಾಟ ಮಾಡೋರನ್ನ, ಗೋ ಮಾರಾಟ ಮಾಡೋರನ್ನ ಎಲ್ಲರೂ ಹಾಕೊಂಡು ಹೊಡೆಯೋ ಬಡಿ, ಕಡಿ, ಜಡಿ. ಮೋದಿಯವ್ರು ಬಂದ ಮೇಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಹ್ಯೂಮನ್ ರೈಟ್ಸ್ ವಾಚ್ ಸಿಕ್ಕಾಪಟ್ಟೆ ಅಪಾಯಕಾರಿ ಸ್ಥಿತಿಗೆ ಈ ವಿಚಾರದಲ್ಲಿ ಭಾರತ ದೇಶ ಹೋಗ್ತಾ ಇದೆ ಅನ್ನುವಂಥ ವರದಿಗಳನ್ನು ನೀಡೋದಕ್ಕೆ ಶುರು ಮಾಡಿತು. ಹೀಗಿರಬೇಕಾದ್ರೆ ಈ ಕ್ಷಣಕ್ಕೂ ಕೂಡ ಕೆಲಸ ಮಾಡೋಕ್ಕೆ ನಡು ಬಗ್ಗದ
ರಾತ್ರಿ ಎಲ್ಲ ಕಸುಬು ತಲೆ ಹಿಡಿಯುವಂಥ ಕಸುಬುಗಳನ್ನು ಮಾಡುವಂಥ ಅನೇಕರು ಗೋರಕ್ಷಣೆ ಹೆಸರಿನಲ್ಲಿ ಹೊಟ್ಟೆಯನ್ನು ತುಂಬಿಸ್ಕೋತಾ ಇದ್ದಾರೆ. ಗೋರಕ್ಷಣೆಯನ್ನು ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ವಿಡಿಯೋ ಬಿಡೋದು, ಲೈವ್ ಮಾಡೋದು, ಬೆಳಗ್ಗೆ ಫೋನ್ಪೇ ಗೂಗಲ್ ಪೇ ನಂಬರ್ ಹಾಕೋದು, ಸಿಕ್ಕಾಪಟ್ಟೆ ದೇಶ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಇವರಿಗೆ ಎಲ್ಲ ದುಡ್ಡು ಹಾಕೋದು. ಈ ಥರದ ಗಾಂಚಾಲಿಗಳನ್ನು ಮಾಡುವಂತಹ ಕಚಡಗಳು ರಾತ್ರಿ ಹೇಗಿರ್ತಾರೆ, ಹಗಲು ಹೇಗಿರ್ತಾರೆ, ಇವರ ಮುಖವಾಡ ಏನು, ಪೋಷಾಕುಗಳೇನು ಅನ್ನೋದನ್ನು ಇವತ್ತು ನರೇಂದ್ರ ಮೋದಿಯವರೇ ಬಿಡಿಸಿಟ್ಟಿದ್ದಾರೆ. ಎಲ್ಲ ರಾಜ್ಯಗಳಿಗೂ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇವರ ಹಿನ್ನೆಲೆ ತಗೊಳ್ಳಿ ಅಂತ. ಈಗ ಕರ್ನಾಟಕದ ಒಬ್ಬ ಗೋರಕ್ಷಕ ಇದ್ದಾನೆ, ಇದ್ರಿಶ್ ಪಾಷಾ ಕೇಸಲ್ಲಿರೋನು. ಅವನ ಮೇಲೆ 40 ಕೇಸ್ಗಳಿದ್ದಾವೆ. ಗೋರಕ್ಷಣೆ ಈತನ ವೃತ್ತಿ, 40 ಕ್ರೈಮ್ ಕೇಸ್ಗಳಿದ್ದಾವೆ. ಹಲ್ಲೆ, ಹತ್ಯೆ, ಈ ಥರ. ಈ ಕಾಮನ್ ಸೆನ್ಸ್ ನಿಮ್ಗೆ ಅರ್ಥ ಆಗಲ್ವಾ? ಈಗ ಅವರ ಆಡಳಿತದ ನಂತರ ಇವರಿಗೆಲ್ಲ ಒಂದು ಶಕ್ತಿ ಬಂತು, ಜಾಸ್ತಿ ಮಾಡಿದ್ರು ಅಂತ ನಾವು ಮಾತಾಡ್ತೀವಿ. RSS, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಇವರೆಲ್ಲರೂ ಕೂಡ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಈ ಸಂಘಟನೆಗಳಲ್ಲಿ ಇರೋರೆ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇವೆಲ್ಲ ಮಾತಾಡ್ತೀವಿ. ಗೋ ಭಕ್ತಿ ಬೇರೆ, ಗೋ ಸೇವಕರು ಬೇರೆ, ಗೋ ರಕ್ಷಕರು ಅಂತ ಹೇಳಿಬಿಟ್ಟು ಕ್ರೈಮ್ ಮಾಡುವಂತಹ ಈ ದಂಧೆಕೋರರೇ ಬೇರೆ ಬೇರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಹಸುವನ್ನು ಯಾರು ತಿನ್ನಲ್ಲ, ಗೋ ತಿನ್ನಲ್ಲ, ಯಾರು ತಿನ್ನಕ್ಕಾಗಲ್ಲ ಮಾಂಸನ. ಒಂದು ವೇಳೆ ಯಾರಾದರೂ ತಿಂದರೆ ಕಾನೂನು ಪ್ರಕಾರ ಅವರನ್ನು ಬಲಿ ಹಾಕಬೇಕು. ಈ ವಾದದಲ್ಲಿ ನಾನು ಯಾವಾಗಲೂ ಮುಂಚೂಣಿಯಲ್ಲಿರ್ತೀನಿ. ಈ ದೇಶದಲ್ಲಿ ಯಾವುದೇ ಒಂದು ವಿಚಾರ ಪವಿತ್ರ ಅಂತ ನಾವು ಗುರುತಿಸಿದ ಮೇಲೆ ಅದು ಪವಿತ್ರವೇ. ಅದರಲ್ಲಿ ಯಾವುದೇ ರೀತಿಯ ನಿರಾಕರಣೆ ಬೇಡ. ಮುಸಲ್ಮಾನ, ಹಿಂದೂ, ಕ್ರೈಸ್ತ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಒಂದು ದೇಶದ ಬಹುಸಂಖ್ಯಾತರ ಭಾವನೆ ಅಥವಾ ಅಲ್ಪಸಂಖ್ಯಾತರ ಭಾವನೆ, ಅದನ್ನು ಗೌರವಿಸಬೇಕಾಗತ್ತೆ, ನಾವು ಅದನ್ನು ಪಾಲಿಸಬೇಕಾಗ್ತದೆ ನಾವು. ಆದರೆ ಅದನ್ನೇ ನೆಪ ಮಾಡಿಕೊಂಡು ಅಥವಾ ಇಲ್ಲದ ವಿಚಾರವನ್ನೇ ಮುಂದಿಟ್ಕೊಂಡು ಕೆಲವರು ಏನು ಮಾಡ್ತಾರೆ ಅನ್ನೋದನ್ನು ನರೇಂದ್ರ ಮೋದಿಯವರು ಬಹಳ ಚೆನ್ನಾಗಿ ಬಿಡಿಸಿಟ್ಟಿದ್ದಾರೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಒಂದು ಮಾತನ್ನು ಪದೇ ಪದೇ ಹೇಳ್ತೀನಿ. ಏನು ಹೇಳಿದ್ರು? ನನ್ನ ದೇಶದಲ್ಲಿ ಗೋವುಗಳು ಕಟಾವು ಮಾಡೋದ್ರಿಂದ ಹೆಚ್ಚು ಸಾಯ್ತಾ ಇಲ್ಲ, ಪ್ಲಾಸ್ಟಿಕ್ ತಿನ್ನೋದ್ರಿಂದ ಹೆಚ್ಚು ಸಾಯ್ತಾ ಇದೆ. ಪ್ಲಾಸ್ಟಿಕ್ ಮುಕ್ತ ಭಾರತಕ್ಕಾಗಿ ನಾವೆಲ್ಲ ಶ್ರಮಿಸೋಣ. ಗೋವನ್ನು ಉಳಿಸಲೇಬೇಕು ಅಂದರೆ ಪ್ಲಾಸ್ಟಿಕ್ ಬಳಸೋದನ್ನು ಕಡಿಮೆ ಮಾಡೋಣ. ಓಕೆ, ಡನ್. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.